ನನ್ನ ಪ್ರಾಡಕ್ಟು ಬೇಕು ಅಂದವರು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆರ್ಡ್ರ್ ಕೊಡಿ. ಗ್ರೀನ್ ಟೀ ಈ ಕಲರ್ ಇದೆ, ಹೇಗೆ ಮಾಡೋದು, ಏನೇನು ಹಾಕಿದ್ದೀನಿ, 18 ಐಟಮ್ ಹಾಕಿದ್ದೀನಿ. 18 ಐಟಮ್ ಏನೇನು ಅಂತ ನೋಡೋಣ ಬನ್ನಿ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಫೆಬ್ರವರಿ 18ನೇ ತಾರೀಕು 25ನೇ ಇಸ್ವಿಗೆ ನಾನು ಫೇಸ್ ಗ್ಲೋಯಿಂಗ್ ಆಯಿಲ್ ಶುರು ಮಾಡಿದೆ. ಅದಕ್ಕೆ ಬೆಣ್ಣೆ ಕೃಷ್ಣ ಫೇಸ್ ಗ್ಲೋಯಿಂಗ್ ಆಯಿಲ್ ಅಂತ ನಾಮಕರಣ ಮಾಡಿದೆ. ಯಾಕಂದರೆ ನನ್ನ ಚಾನಲ್ ಹೆಸರು ಬೆಣ್ಣೆ ಕೃಷ್ಣ, ನನ್ನ ಕಾಪಾಡ್ತಾ ಇರೋದು ಈ ಕೃಷ್ಣ. ನಮ್ಮನೇಲಿ ಪುಟ್ಟು ಕೃಷ್ಣ ಇದ್ದಾನೆ. ಹಾಗಾಗಿ ತುಂಬ ಚೆನ್ನಾಗಿ, ತುಂಬ ಅಂದರೆ ನನಗೆ ವಾರಕ್ಕೇನಿಲ್ಲ ಅಂದರೂ 15 ಲೀಟ್ರು, 5-6 ದಿವಸಕ್ಕೆ 15 ಲೀಟ್ರ್ ಎಣ್ಣೆ ಖಾಲಿ ಆಗ್ತಾ ಇದೆ ನನಗೆ. ಇದನ್ನು ಶುರು ಮಾಡಿದೆ. ಆಮೇಲೆ ಇದು ಹಚ್ಕೊಂಡ್ಮೇಲೆ ಒಂದು ಮುಖ ತೊಳ್ಕೊಳ್ಳೋದಕ್ಕೆ ಪೌಡ್ರು ಬೇಕಲ್ವಾ, ಹಾಗಾಗಿ ಇದನ್ನು ಶುರು ಮಾಡಿದೆ. ಕಡಲೆ ಹಿಟ್ಟು, ಬೆಣ್ಣೆ ಕೃಷ್ಣ ಫೇಸ್ ಪೌಡರು, ಇದನ್ನು ನೀವು ಫೇಸ್ ಪ್ಯಾಕ್ ಆದರೂ ಆಗಿ ಯೂಸ್ ಮಾಡ್ಬೋದು, ಇಲ್ಲ ವಾಶ್ ಮಾಡೋಕ್ಕಾದರೂ ಯೂಸ್ ಮಾಡ್ಬೋದು. ಇದರಲ್ಲಿ ನಾನು ತುಂಬ ಐಟಮ್ ಹಾಕಿದ್ದೀನಿ, ಏನೇನಂತ ತೋರಿಸಿದ್ದೀನಿ, ವಿಡಿಯೋ ಇದೆ ನೋಡ್ಬೋದು. ಇದನ್ನು ಶುರು ಮಾಡಿದೆ. ಇದಾದಮೇಲೆ ನನಗೆ ನಂದಿತಾ ಅಂತ, ಅವರು ಒಬ್ಬರು ದೊಡ್ಡ ಕಂಪ್ನಿಲಿ ಮ್ಯಾನೇಜರ್ ಆಗಿದ್ದಾರೆ. ಕಂಪ್ನಿ ಹೆಸರೆಲ್ಲ ಹೇಳಕ್ಕೆ ಬರಲ್ಲ. ನಾನು ವೆಯ್ಟ್ ಲಾಸ್ ಪೌಡರು ತುಂಬ ಹಿಂದೆನೇ, ನಾನು ಚಾನಲ್ ಶುರು ಮಾಡಿದಾಗಲೇ, ನಾನು ಮೊದಲಿಂದ ತೊಗೊಳ್ತೀನಿ. ಚಾನಲ್ ಶುರು ಮಾಡೋಕ್ಕಿಂತ ಮುಂಚೆಯಿಂದ ನಾನು ತೊಗೊಳ್ತಾ ಇದ್ದೆ. ಅಂದರೆ ಆರೋಗ್ಯ ಗಿರಕ್ಕೋಸ್ಕರ ತೊಗೊಳ್ತಾ ಇದ್ದೆ, ವೆಯ್ಟ್ ಲಾಸ್ಗೆ ಅಂತ ತೊಗೊಳ್ತಾ ಇರಲಿಲ್ಲ. ಅದನ್ನು ನೋಡ್ಬಿಟ್ಟು ನಂದಿತಾ ಅನ್ನೋರು, ಈ ವಿಡಿಯೋಗೆ ಅವ್ರದ್ದು ಉದ್ದ ಕಮೆಂಟ್ ಮಾಡೋಕ್ಕೆ ಹೇಳ್ತೀನಿ. ನಂದಿತಾ ಅನ್ನೋರು ಏನು ಮಾಡಿದ್ರು, ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು, ಅಮ್ಮ ನಾನು ತುಂಬ ದಪ್ಪ ಇದ್ದೀನಿ, ನನಗೆ ಆರೋಗ್ಯಗಿರಿ ಸಣ್ಣ ಆಗಬೇಕು, ನೀವು ಯಾಕೆ ಇದನ್ನು ಬಿಸ್ನೆಸ್ ಆಗಿ ಶುರು ಮಾಡಬಾರ್ದು ಅಂದರು. ನಾನು ಇನ್ನೂ ಅವಾಗ ಇದೆಲ್ಲ ಫೇಸ್ ಗ್ಲೋಯಿಂಗ್ ಆಯಿಲೆಲ್ಲ ನಾನು ಶುರುನೇ ಮಾಡಿರಲಿಲ್ಲ ಇನ್ನೂ. ಆವಾಗ ಅವ್ರು ಹೇಳಿದ್ದು ನೋಡಿ ನಾನು ಅವರಿಗೆ 2 kg ಮಾಡಿಕೊಟ್ಟೆ. 2 kg ಮಾಡಿಕೊಟ್ಟೆ. ಆವಾಗ ಯೋಚನೆ ಬಂತು, ಒಂಥರ ಸೋಂಬೇರಿತನವಾಗಿ ಮುಂದೆ 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 ಹಾಕ್ಕೊಂಡು ಬಂದೆ. ಇದೆಲ್ಲ ಯಾವಾಗ ಶುರು ಮಾಡಿದೆ, ಸರಿ ಅವಾಗ ಅವ್ರು ನಂದಿತಾ ತಿರ್ಗಾ ನನಗೆ ಕಾಲ್ ಮಾಡಿ ಹೇಳಿದ್ರು, ಅಮ್ಮ ನೀವು ಯಾಕಮ್ಮ ಇವಾಗ ಶುರು ಮಾಡಬಾರ್ದು, ತುಂಬ ಚೆನ್ನಾಗಿದ್ದೀಯಮ್ಮ, ಎಲ್ರಿಗೂ ಉಪಯೋಗಕ್ಕೆ ಬರುತ್ತಲ್ವಮ್ಮ ಅಂದರು. ಅವಾಗ ಯೋಚನೆ ಮಾಡಿ ನಂದು ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರ್ ಶುರು ಮಾಡಿದೆ. ಮನೇಲೇ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಆರ್ಡ್ರ್ ಕೊಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ, ಆ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ಇದನ್ನು ಶುರು ಮಾಡಿದೆ. ಇದು ತುಂಬ ಹೀಟ್ ಆಗುತ್ತೆ, ತುಂಬ ಹೀಟು, ವೆಯ್ಟ್ ಲಾಸ್ ಆಗುತ್ತೆ, ಆರೋಗ್ಯ ತುಂಬ 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 ಆರೋಗ್ಯ. ತುಂಬ ಜನ ವೀಡಿಯೋ ಮಾಡಿ ಕಳಿಸಿದ್ದಾರೆ ನೋಡಿ, ಕೈ ಕಾಲೆಲ್ಲ ನೋವಿತ್ತು, ಇವಾಗ ಕೈ ಕಾಲೆಲ್ಲ ನೋವಿಲ್ಲ ಅಂತ ಅವರೇ ವೀಡಿಯೋ ಮಾಡಿ ಕಳಿಸಿದ್ದಾರೆ. ಆಮೇಲೆ ಮೊನ್ನೆ ಒಬ್ಬರು 85 kg ಇದ್ದೋಳು 82 kg ಬಂದೆ ಅಂತ ಆ ವೇಯಿಂಗ್ ಮಿಷಿನ್ದು ಫೋಟೋ ಹಿಡಿದು ಕಳಿಸಿದ್ದಾರೆ. ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಒಂದು ವಿಡಿಯೋ ಮಾಡಿ ಕಳಿಸ್ಬೋದಾ ಅಂತ. ಅವರು ಮನೇಲಿ ಪರ್ಮಿಷನ್ ತೊಗೊಂಡು ಕೇಳ್ತೀನಿ ಅಂತ ಅಂದಿದ್ದಾರೆ. ಅವ್ರೇನಾದರೂ ಮಾಡಿದ್ರೆ ನೆಕ್ಸ್ಟ್ ಒಂದು ವಿಡಿಯೋ ಸಿಗುತ್ತೆ. ಇದಾಯಿತು. ಇದಕ್ಕೆ ಈಟು, ಇದಕ್ಕೆ ನಾನು ಹೆಸರು ಕಾಳು ಜ್ಯೂಸ್ ರೆಡಿ ಮಾಡಿದೆ. ಹೆಸರು ಕಾಳು ಜ್ಯೂಸ್ ಏನಿಲ್ಲ, ಬರೀ ಬೆಲ್ಲದಲ್ಲಿ ಬೆಲ್ಲ ನೀರು ಮಿಕ್ಸ್ ಮಾಡಿದ್ರೆ ನಿಮಗೆ ಜ್ಯೂಸ್ ರೆಡಿ ಆಗುತ್ತೆ. ತುಂಬ ತಂಪು, ತುಂಬ ಒಳ್ಳೆಯದು, ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದ ಹೆಸರು ಕಾಳು. ಇದನ್ನು ಶುರು ಮಾಡಿದೆ. ಆಮೇಲೆ ಬಾರ್ಲಿ ನಾನು ಯಾವಾಗಲೂ ಕುಡಿತೀನಿ, ದಿನಕ್ಕೆ 1/4 ಲೀಟ್ರಿಂದ ಅರ್ಧ ಲೀಟ್ರ್ ಬಾರ್ಲಿ ಕುಡಿತೀನಿ. ಬಾರ್ಲಿ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಅವರೆಲ್ಲರೂ ಕೇಳ್ತಿದ್ರು ಬಾರ್ಲಿ ಶುರು ಮಾಡಿ ಅಂತ ಅಂದರು. ನಮಗೆ ಬಾರ್ಲಿ ಮಾಡಿಕೊಡ್ತೀರಾ ಅಂದರು. ಸರಿ ಒಬ್ರಿಗಿಬ್ರಿಗೆ ಏನು ಮಾಡಿಕೊಡೋದು ಅಂತ ಅದನ್ನು ಶುರು ಮಾಡಿದೆ. ಬಾರ್ಲಿ ಪೌಡರು ಮತ್ತು ರಾಗಿ ಅಂಬ್ಲಿ ಮಾಡ್ಕೊಳ್ತಾ ಇದ್ದೆ. ನಾನು ಸ್ವಲ್ಪ ಅನ್ನ ಜಾಸ್ತಿ ಬಳಸಲ್ಲ, ರಾಗಿ ಜಾಸ್ತಿ. ರಾಗಿ ಎಲ್ಲರೂ ಕೇಳ್ತಿರೋ ರಾಗಿ ಅಂಬ್ಲಿ ಮಾಡಿಕೊಡ್ತೀರಾ ನಮಗೆ, ಆಯಿತು ಅಂತ ರಾಗಿ ಅಂಬ್ಲಿ ಯಾರು ಏನು ಕೇಳ್ತಾರೋ ಅದನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ. ನನಗಿಷ್ಟ ಬಂದು ನಾನು ರೆಡಿ ಮಾಡ್ತಾಯಿಲ್ಲ. ಯಾರು ನನ್ನ ಹತ್ರ ತೊಗೊಳ್ಳೋರೆ ನಮ್ಗೆ ಇದನ್ನು ಮಾಡ್ಕೊಡ್ತೀರಾ ಅದನ್ನು ಮಾಡ್ಕೊಡ್ತೀರಾ ಅಂದವ್ರಿಗೆ ನಾನು ಮಾಡಿಕೊಡ್ತಾ ಇದ್ದೀನಿ. ರಾಗಿ ಅಂಬ್ಲಿ ಶುರು ಮಾಡಿದೆ. ಇದು ನನಗೆ ತುಂಬ ಅಂದರೆ ಮೂವಿಂಗ್ ಇರೋದ್ರಲ್ಲಿ ನನಗೆ ಬಾರ್ಲಿ ಪೌಡರು, ವೆಯ್ಟ್ ಲಾಸ್ ಪೌಡರು ಮತ್ತು ರಾಗಿ ಅಂಬ್ಲಿ, ಈ 3 ನನಗೆ ತುಂಬ ಅಂದರೆ ತುಂಬ ಸೇಲ್ ಆಗ್ತಾ ಇದೆ. ಇದಿಷ್ಟ ಆಯಿತು. ಈಗ ಎಲ್ಲರೂ ನಾನು ಗ್ರೀನ್ ಟೀ ಕುಡಿತೀನಿ, ನಾನು ಕಾಫಿ ಟೀ ಅಭ್ಯಾಸ ಇಲ್ಲ, ನಾನು ಗ್ರೀನ್ ಟೀ ಕುಡಿತಾ ಇದ್ದೀನಿ. 3 ತಿಂಗಳಾಯ್ತು ಅಷ್ಟೇ ನಾನು ಬಿಸ್ನೆಸ್ ಶುರು ಮಾಡಿ. ಅಷ್ಟು ಬೇಗ ಇಷ್ಟು ಪ್ರಾಡಕ್ಟು ನಿಮ್ಮೆಲ್ಲರಿಂದನೂ ನಾನು ಶುರು ಮಾಡಿದ್ದೀನಿ. ನಿಮ್ಮೆಲ್ರಿಗೋಸ್ಕರ ನನ್ನ ಪ್ರೀತಿಯಿಂದ ಶುರು ಮಾಡಿದ್ದೀನಿ. ಈಗೆಲ್ಲರೂ ತುಂಬ ಜನ ಕೇಳ್ತಾಯಿದ್ರು, ಗ್ರೀನ್ ಟೀ ನಮಗೆ ಮಾಡಿಕೊಡ್ತೀರಾ, ಗ್ರೀನ್ ಟೀ ಮಾಡಿಕೊಡ್ತೀರಾ ಅಂತ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಗ್ರೀನ್ ಟೀನೂ ಶುರು ಮಾಡಿದ್ದೀನಿ. ಈಗ ಮೊನ್ನೆಯಿಂದನೇ ಶುರು ಮಾಡಬೇಕಿತ್ತು, ಮೊಮ್ಮಕ್ಕಳು ಮನೇಲಿದ್ದರು, ಹಾಗಾಗಿ ನನಗೆ ಶುರು ಮಾಡೋಕ್ಕಾಗಲಿಲ್ಲ. ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ನಾನು ಹತ್ತಿರದಿಂದ ತೋರಿಸಿ ಹೇಳ್ತೀನಿ, ನೀವು ಮನೇಲಿ ಮಾಡ್ಕೊಳ್ಬೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಎಷ್ಟೆಷ್ಟು ಹಾಕಿದ್ದೀರಾ ಅಂತ ಮಾತ್ರ ಕೇಳಬೇಡಿ. ಯಾಕೆ ಅಂತಂದರೆ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ, ಅದನ್ನೆಲ್ಲ ಅಳತೆ ಮಾಡೋಕ್ಕಾಗಲ್ಲ, ಹೇಳೋದಕ್ಕಾಗಲ್ಲ. ಬಿಸ್ನೆಸ್ಸು ಅಂದಮೇಲೆ ನಾನು ಏನು ಹಾಕ್ತೀನಿ ಅಂತ ಅದನ್ನು ಮುಚ್ಚು ಮರೆ ಇಲ್ಲದೆ ಹೇಳ್ತಾ ಇದ್ದೀನಿ.
ಅದು ಎಷ್ಟೆಷ್ಟು ಹಾಕ್ತೀನಿ ಅಂತ ಅಂದರೆ ಆಗಲ್ಲ, ದಯವಿಟ್ಟು ಆಗಲ್ಲ. ಇದೊಂದು ಕೇಳಬೇಡಿ, ಆ ಕಮೆಂಟ್ಗೆ ನಾನು ಉತ್ತರನೇ ಕೊಡಲ್ಲ. ನಾನು ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಹೇಳಿದ್ರೆ ಏನೇನು ಹಾಕಿದ್ದೀನಿ ಅಂತ ಪ್ರತಿಯೊಂದು ನಾನು ಬಿಡಿಸಿ ಹೇಳ್ತೀನಿ, ನೀವು ಅದು ನೋಡ್ಬೋದು. ಆದರೆ ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಮಾತ್ರ ಕೇಳಬೇಡಿ. ಇವಾಗ ಏನೇನು ಹಾಕಿದ್ದೀನಿ 18 ಐಟಮ್ ಹಾಕಿದ್ದೀನಿ ಗ್ರೀನ್ ಟೀಗೆ. ಏನೇನು ಅಂತ ತೋರಿಸ್ತೀನಿ ನಾನು ಇವಾಗ, ಹತ್ರದಿಂದ ತೋರಿಸ್ತೀನಿ ನೋಡಿ. ಇದರಲ್ಲಿ ನಾನು ಇಡೀ ಗ್ರೀನ್ ಟೀ ಬರುತ್ತೆ, ಇಡೀ ಗ್ರೀನ್ ಟೀ ಹಾಕಿದ್ದೀನಿ. ಶಂಖಪುಷ್ಪ ಎಲ್ರಿಗೂ ಗೊತ್ತಿರುತ್ತೆ ನೋಡಿ. ನಾನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಈ ಥರ ಇರುತ್ತೆ ಶಂಖಪುಷ್ಪ, ನೀಲಿ ಕಲರ್ ಹೂ ಇರುತ್ತೆ. ನಾನು ಅದು ಮುಂಚೆನೇ ನಿಮಗೆ ತೋರಿಸಿದ್ದೀನಿ. ಇದನ್ನು ನಾವು ನೀರಲ್ಲಿ ಹಾಕಿ ಕುದಿಸಿದ್ರೆ ನೀಲಿ ಕಲರ್ ಆಗುತ್ತೆ. ಶಂಖಪುಷ್ಪ ಹಾಕಿದ್ದೀನಿ. ಇದು ಲೆಮನ್ ಗ್ರಾಸು, ಮಜ್ಜಿಗೆ ಹುಲ್ಲು ಅಂತಾರೆ, ಲೆಮನ್ ಗ್ರಾಸ್ ಅಂತಾರೆ. ಇದು ಲೆಮನ್ ಗ್ರಾಸು ನೋಡಿ, ಈ ಥರ ಇರುತ್ತೆ, ಹುಲ್ ಥರ ಇರುತ್ತೆ. ನಾನು ಅದ್ರದ್ದು ಗಿಡ ಇದೆ, ತೋರಿಸ್ತೀನಿ ನೋಡಿ. ಈಗ ನನಗೊಂದು ಗಿಡ ಬೇಕಿತ್ತು ಅಂತ ಹೇಳಿ ಎಲ್ಲಿಂದನೋ ತೊಗೊಂಡು ಬಂದು ಹಾಕಿದ್ದೀನಿ. ಅದು ಇವಾಗ ಚಿಗುರ್ತಾ ಇದೆ ನೋಡಿ. ಈ ಥರ ಇರುತ್ತೆ ಲೆಮನ್ ಗ್ರಾಸು. ಇದನ್ನು ನಾವು ಹಿಂಗೆ ಇಸುಕಿದ್ರೆ ಥರ ಗಮ್ಮಂತಿರುತ್ತೆ. ಇದು ಒಣಗಿರೋದೇ ಹಾಕ್ಬೇಕು ಅದಕ್ಕೆ, ಹಸಿದಲ್ಲ. ನೀವು ಹಸಿದು ಆವಾಗ ಟೀ ಮಾಡ್ಕೊಂಡು ಆವಾಗ ಕುಡಿಯೋದಾದರೆ ಹಸಿದು ಹಾಕಬೇಕು. ಇದರ ಒಣಗಿರೋದು ಏನು ವೇಸ್ಟ್ ಆಗೋಲ್ಲ, ತುಂಬ ಒಳ್ಳೆಯದು. ಇದು ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ನೋಡಿ. ಚಿಗುರ್ತಾ ಇದೆ. ಎಲ್ಲಿಂದನೂ ಒಂದು ಗಿಡ ತೊಗೊಂಡು ಬಂದು ಹಾಕಿದ್ದೀನಿ ನಾನು. ಏನೂ ಗಿಡ ಇಲ್ಲ, ಇದು ರೋಡ್ ಸೈಡು, ನಮಗೆ ಏನೂ ಹಾಕೋಕ್ಕಾಗಲ್ಲ. ಒಂದು ಇದು ಹಾಕಿದ್ದೀನಿ ಅಲೋವಿರಾ ಮತ್ತು ಲೆಮನ್ ಗ್ರಾಸು. ಒಂದು ಇದ್ರದ್ದು ಗಿಡ ಬರ್ತಾ ಇದೆ, ಹಲಸಿನ ಮರ ಯಾರೋ ಹಾಕಿದ್ರು ನೋಡಿ. ಇದು ಲೆಮನ್ ಗ್ರಾಸು. ನೋಡಿದ್ರಲ್ಲ ಲೆಮನ್ ಗ್ರಾಸ್ ಹೇಗಿರುತ್ತೆ ಅಂತ ಹೇಳಿ. ಆಮೇಲೆ ನಾನು ಕರಿಬೇವು ಹಾಕಿದ್ದೀನಿ. ಕರಿಬೇವನ್ನ ನಾನೆಲ್ಲ ಸ್ವಲ್ಪ ತರ್ತರಿಯಾಗಿ ಪುಟ್ ಹಾಕಿದ್ದೀನಿ. ಆಮೇಲೆ ಚಕ್ಕೆ ಹಾಕಿದ್ದೀನಿ. ಚಕ್ಕೆ ಯಾವ ಥರ ತೊಗೊಳ್ಬೇಕು ಅಂತ ಹೇಳಿದ್ದೀನಿ. ರೌಂಡ್ ಚಕ್ಕೆನೇ ಹಾಕಬೇಕು, ಅದರಲ್ಲೇ ವೆಯ್ಟ್ ಲಾಸ್ ಆಗೋದು. ಆಮೇಲೆ ಒಣಶುಂಠಿ ಹಾಕಿದ್ದೀನಿ. ಒಣಶುಂಠಿನೂ ಅಷ್ಟೇ ತರ್ತರಿಯಾಗಿ ಕುಟ್ಟಿ ಹಾಕಿದ್ದೀನಿ. ಆಮೇಲೆ ಏಲಕ್ಕಿ ಹಾಕಿದ್ದೀನಿ, ಲವಂಗ ಹಾಕಿದ್ದೀನಿ, ಸೋಂಪು ಹಾಕಿದ್ದೀನಿ, ಹಿಪ್ಪಲಿ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಚಾಮೋಲಿ ಅಂತ ಒಂದು, ನನಗದು ಇಂಗ್ಲೀಷಲ್ಲಿ ಹೇಳಕ್ಕೆ ಬರಲ್ಲ, ತುಂಬ ಒಳ್ಳೆಯದು, ಸ್ಟ್ರೆಸ್ ಕಡಿಮೆ ಮಾಡುತ್ತೆ ನಮಗದು. ಅದನ್ನು ನಾನು ತುಂಬ ಗರ್ಗರಿ ಎತ್ತು ಪುಡಿ ಮಾಡಿ ಹಾಕಿದ್ದೀನಿ. ಚಾಮೋಲಿ ಅಂತ ಒಂದು ಹೂ ಬರುತ್ತೆ, ವೈಟ್ ಕಲರ್ ಹೂ ಬರುತ್ತೆ. ಅದು ಎಲ್ಲೂ ಸಿಗೋಲ್ಲ, ಆನ್ಲೈನಲ್ಲಿ ಮಾತ್ರ ಸಿಗೋದು, ಡ್ರೈ ಅದು. ಅದನ್ನು ಹಾಕಿದ್ದೀನಿ ನಾನು. ಅದು ತುಂಬ ಒಳ್ಳೆಯದು ಮತ್ತು ನಿದ್ದೆ ಚೆನ್ನಾಗಿ ಕೊಡುತ್ತೆ ನಮಗೆ. ಅದು ಹಾಕಿದ್ದೀನಿ. ಆಮೇಲೆ ದಾಸವಾಳ ಹಾಕಿದ್ದೀನಿ, ದಾಸವಾಳ ಹೂವು ಹಾಕಿದ್ದೀನಿ. ಅದನ್ನು ಅಷ್ಟೇ ಗರ್ಗರಿ ಪುಡಿ ಮಾಡಿ ಹಾಕಿದ್ದೀನಿ. ನಿಂಬೆ ಹಣ್ಣಿನ ಸಿಪ್ಪೆ ಹಾಕಿದ್ದೀನಿ ನಾನೇ ಒಣಗಿಸಿಟ್ಟಿದ್ದೆ. ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡಿ ಹಾಕಿದ್ದೀನಿ. ಆಮೇಲೆ ಪುದೀನ ಸೊಪ್ಪು ಹಾಕಿದ್ದೀನಿ. ಜೇಷ್ಠ ಮಧು ಹಾಕಿದ್ದೀನಿ. ಮುಲೇತಿನೋ ಏನೋ ಅಂತೀರ, ಜೇಷ್ಠ ಮಧು ಹಾಕಿದ್ದೀನಿ. ಧನಿಯಾ ಹಾಕಿದ್ದೀನಿ. ಇಷ್ಟು ಹಾಕಿದ್ದೀನಿ. ಇದಕ್ಕೆ 18 ಐಟಮ್ ಹಾಕಿದ್ದೀನಿ ನೋಡಿ. ಈ ಥರ ನಾನೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಇದನ್ನು ನಾನಿವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯಿಸಿಟ್ಟಿದ್ದೀನಿ 15 ಲೀಟ್ರು ನೋಡಿ. ಈ ಥರ ಗರ್ಗರಿಯಾಗಿ ಹಾಕಬೇಕು ಎಣ್ಣೆ. ಇವಾಗ ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಒಂದು ಹಾಕ್ಬೇಕಷ್ಟೇ. ಹಾಕ್ಬಿಟ್ಟು ಬಾಟ್ಲಿಗೆ ಹಾಕಬೇಕು. ನೀರು ಕಾಯೋಕ್ಕಿಟ್ಟಿದ್ದೀನಿ ನಾನು. ಅದು ಎಲ್ಲ ಹಾಕಿರೋದ್ರಿಂದ ನಾನು ನೋಡಿ ಸುಮ್ಮನೆ ಒಂದಿಷ್ಟು ಪೌಡ್ರ್ ತೊಗೊಳ್ತೀನಿ. ಇಷ್ಟೇ ಸಾಕು ನೋಡಿ, ಇಷ್ಟೇ ಸಾಕು ಪೌಡರ್ ಹಾಕ್ತೀನಿ. ಸಾಕು, ಅಷ್ಟೇ ಸಾಕು, ಜಾಸ್ತಿ ಬೇಡ. ತುಂಬ ಇದರಲ್ಲ ಏನೇನು ಐಟಮ್ ಹಾಕಿರೋದ್ರಿಂದ ಜಾಸ್ತಿ ಬೇಡ. ಒಂದು ಅರ್ಧ ಸ್ಪೂನ್ ಸಾಕು ಅಷ್ಟೇ ನೋಡಿ. ಎಲ್ಲ ಮಿಕ್ಸ್ ಮಾಡಿರ್ತೀನಲ್ಲ, ಇಷ್ಟು ಸಾಕು, ಇಷ್ಟೇ. ನೀವು ಅದಕ್ಕೆ ಬೆಲ್ಲ ಬೇಕಾದರೆ ಹಾಕ್ಕೊಳ್ಬೋದು. ನಾನೊಂದು ಚೂರು ಬೆಲ್ಲ ಹಾಕ್ಕೊಳ್ತೀನಿ. ನನಗೆ ಸ್ವಲ್ಪ ಸಿಹಿ ತುಂಬ ಇಷ್ಟ ಆಗುತ್ತೆ ನನಗೆ, ಹಾಗಾಗಿ ಬೆಲ್ಲ ಹಾಕ್ತೀನಿ. ಸ್ವಲ್ಪ ಬೆಲ್ಲ ಹಾಕ್ತೀನಿ. ಬೆಲ್ಲನ ನಾನು ಈಗ ಕುಟ್ಟಿಟ್ಕೊಂಬಿಟ್ಟಿರ್ತೀನಿ. 1 kg 2 kg ಬೆಲ್ಲ ತುಂಬ ಯೂಸ್ ಮಾಡೋದು ನಾನು ನೋಡಿ. ಸ್ವಲ್ಪ ಬೆಲ್ಲ ಹಾಕ್ತೆ ನೋಡಿ. ಇದು ಶಂಖಪುಷ್ಪ. ಈಗ ನೋಡಿದ್ಮೇಲೆ ಎಲ್ರಿಗೂ ಗೊತ್ತಾಗ್ತಿದೆಯಲ್ವಾ, ಅಯ್ಯೋ ನಮ್ಮ ಮನೇಲಿದೆ ಅಂತ ನೋಡಿ. ನಾನು ಎಲ್ಲ ತರಕಾರಿ ಇರುತ್ತೆ ನೋಡಿ. ನಾನು ಏನೇನು ಐಟಮ್ ಹೇಳಿದ್ದೀನಿ, ರೋಸ್ ಪೆಟಲ್ಲು ನೋಡಿ, ಎಲ್ಲ ಐಟಮು ಇದೆ. ಸ್ವಲ್ಪ ಕುದಿ ಬರೆದ್ರೆ ಆವಾಗ ಅದರಲ್ಲಿರೋ ಸತ್ವ ಎಲ್ಲ ಬಿಡುತ್ತೆ ಅಂತ ಹೇಳಿ
ಸ್ವಲ್ಪ ಒಂಚೂರು ಕುದಿ ಬರಲಿ, ಸಣ್ಣ ಮಾಡ್ತೀನಿ. ಇಷ್ಟು ಕುದಿ ಬಂದರೆ ಸಾಕು, ಆಫ್ ಮಾಡ್ಕೊಳ್ತೀನಿ. ಇದನ್ನು ಬಿಸಾಡಬೇಡಿ, ನಾನು ಬಿಸಾಡಲ್ಲ. ತಿರ್ಗಾ ನಾವು ಮಾಡ್ಕೊಳ್ತೀವಲ್ಲ, ದಿನಕ್ಕೆ 3 ಟೈಮ್ ಮಾಡ್ಕೊಳ್ತೀನಿ ನಾನು. ಬೆಳಗ್ಗೆ, ಸಾಯಂಕಾಲ ಮತ್ತು ರಾತ್ರಿ ಮಲ್ಕೊಳ್ಳುವಾಗ ಒಂದು ಸರಿ ಕುಡಿತೀನಿ. ಆವಾಗ ಅದಕ್ಕೆ ಹಾಕ್ಕೊಂಡು ಮಾಡ್ಕೊಳ್ತೀನಿ, ಯಾಕಂದ್ರೆ ಅದರಲ್ಲಿರೋ ಸತ್ವ ಎಲ್ಲ ಇನ್ನೂ ಬಿಡುತ್ತೆ. ನೋಡಿ ಯಾವ ಕಲರ್ ಬಂತು ಎಲ್ಲ ಸೇರಿ. ನಿಮಗೆ ಮಾಮೂಲಿ ಅಂಗಡಿಯಿಂದ ಬರೀ ಗ್ರೀನ್ ಟೀ ತಂದರೆ ಈ ಕಲರ್ ಬರಲ್ಲ. ನಾನು ಇದರಲ್ಲಿ ನೋಡಿದ್ರಲ್ಲ ಎಷ್ಟು ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಾಗಿರುತ್ತೆ, ಎಷ್ಟು ಕುಡಿತಾನೇ ಇರಬೇಕು ಅನಿಸುತ್ತೆ ಗೊತ್ತಾ. ನಾನು ದಿನಕ್ಕೊಂದು 3 ಇಲ್ದಿರೆ ತುಂಬ ಏನಾದ್ರು ಚಳಿ ಮಳೆ ಅದಿತ್ತು ಅಂದರೆ 4 ಸರಿನೂ ಕುಡಿತೀನಿ. ನಂದು ಅದು ಲೈಸೆನ್ಸು, ಫುಡ್ ಲೈಸೆನ್ಸ್ ಬಂದಿದೆ. ಯಾರಿಗೆ ಯಾವುದೂ ಭಯ ಬೇಡ. ಲೈಸೆನ್ಸ್ ಇಲ್ವಾ, ಹೇಗೆ ತೊಗೊಳ್ಳೋದು, ಮನೇಲಿ ಮಾಡೋದು, ಮಕ್ಕಕ್ಕೆ ಹಚ್ಕೊಳ್ಳೋಕ್ಕೆ ಎದುರುಕೊಳ್ತಾರೆ, ಇನ್ನು ಹೊಟ್ಟೆಗೆ ತೊಗೊಳೋದಕ್ಕೆ ಎದುರುಕೊಳ್ಳಲ್ವ ಜನ, ನಾವೇ ಎದುರುಕೊಳ್ತೀವಿ. ಹಾಗಾಗಿ ಫಸ್ಟ್ ಲೈಸೆನ್ಸ್ ಮಾಡಿಸ್ದೆ ನಾನು. ಪ್ರಾಡಕ್ಟ್ ಶುರು ಮಾಡಿದ್ದು 1 ವಾರಕ್ಕೆ ನಾನು ಲೈಸೆನ್ಸ್ ಮಾಡಿಸ್ದೆ. ಮತ್ತು ನಂದು ಯೂಟ್ಯೂಬಿಂದ ಬಂದಿರೋದು ನಿಮ್ಮೆಲ್ಲರೂ ಪ್ರೀತಿಯಿಂದ. ನೋಡಿ ಈ ಕಲರ್ ಬಂದಿರುತ್ತೆ, ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. 18 ಐಟಮ್ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಒಂಥರ ನೀವೊಂದು ವಾರ ಕುಡಿದು ನೋಡಿ, ನಿಮಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಂದರೆ ನಾನು ಅದರಲ್ಲೆಲ್ಲ ಹಾಕಿದ್ದೀನಲ್ಲ, ಹಿಪ್ಪಲಿದ್ದು ಒಂಥರ ನಾಲ್ಗೆಗೆ ಚುರ್ರು ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಬಿಸಿ ಕುಡಿಯಲ್ಲ. ನಾನು ಚೂರು ಬೆಲ್ಲ ಹಾಕ್ತೀನಿ, ಸಕ್ಕರೆ ಯೂಸ್ ಮಾಡಬೇಡಿ, ಬೆಲ್ಲ ಹಾಕಿ. ನಿಂಬೆಹಣ್ಣು ಅವೆಲ್ಲ ಏನೂ ಹಾಕ್ಬೇಡಿ, ನಾನು ಅದಕ್ಕೆ ಎಲ್ಲ ಹಾಕಿದ್ದೀನಿ. ನಿಂಬೆಹಣ್ಣು ಸಿಪ್ಪೆ ತುಂಬ ಒಳ್ಳೆಯದು, ನಾನು ನಿಂಬೆಹಣ್ಣು ಸಿಪ್ಪೆ ಹಾಕಿದ್ದೀನಿ, ಅದು ಫ್ಲೇವರ್ ಬರುತ್ತೆ ನಿಮಗೆ. ಹಾಗಾಗಿ ಪ್ರತಿಯೊಂದು ಹಾಕಿದ್ದೀನಿ. ನೋಡಿ ಇಷ್ಟ ಆದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ, ಅದಕ್ಕೆ ಆರ್ಡ್ರ್ ಕೊಡಿ. ನೋಡಿದ್ರಲ್ಲ ನಾನು ನಿಧಾನವಾಗಿ ಕುಡಿತೀನಿ. ಇಷ್ಟೊತ್ತು ಗ್ರೀನ್ ಟೀದು ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.